Good morning, students. The subject is cost management in the third chapter, standard costing and variance analysis. So, in previous video, complete ಮಾಡ್ದಿರನೇ ಹೆಂಗೆ ಮಾಡಿಬಿಟ್ಟೆ ಸೆಕೆಂಡ್ ಪ್ರಾಬ್ಲಮ್ ಅದರಲ್ಲಿ ನಾನು ಕೆಲವೊಂದು ಬೇರೆ ಕ್ಯಾಲ್ಕುಲೇಷನ್ಸ್ ಮಾಡ್ತಾ ಇದ್ದಿದ್ದು. ಸೊ ಲೆಟ್ ಅಸ್ ಕಂಟಿನ್ಯೂ ದಟ್ ಪ್ರಾಬ್ಲಮ್. ಸೊ ಫಸ್ಟಿಂದ ನಾನು ಕ್ವಶನ್ ಹೇಳ್ಕೊಂಡು ಬರ್ತೀನಿ. ನೋ ನೀಡ್ ಟು ವರಿ. ಫಸ್ಟ್ the standard quantity and the standard price of raw material required for 1 unit of product Z are given as follows. Particular material A, material B. So the given quantity on the standard price 2 kgs 2 per unit, 6 kgs 4 per unit. So it is a standard antide standard cost information. Next, actual production and relevant data are as follows. The given output 500 units of product Z. So illi quantity ಮಾತ್ರ ಇದೆ, ಬಟ್ ಆ್ಯಕ್ಚುಲ್ ಎಷ್ಟು ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಅನ್ನೋದಿಲ್ಲ. ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು? 500 ಇಂಟು 2 500 ಇಂಟು 6 ಥರ ಮಾಡ್ಕೋಬೇಕು. ಆಮೇಲೆ ಆ್ಯಕ್ಚುಯಲ್ ಇನ್ಫಾರ್ಮೇಷನ್ ಹೋಗೋಣ. ಪರ್ಟಿಕ್ಯುಲರ್ಸ್, ಕ್ವಾಂಟಿಟಿ, ಟೋಟಲ್ ಕಾಸ್ಟ್, ಬಟ್ ದೇ ಡಿಂಟ್ ಗಿವನ್ ಆ್ಯಕ್ಚುಯಲ್ ಪ್ರೈಸ್. ಆ್ಯಕ್ಚುಯಲ್ ಪ್ರೈಸ್ ಅನ್ನೋದು ಕೊಟ್ಟಿಲ್ಲ. ಸೊ ವಿ ನೀಡ್ ಟು ಫೈಂಡ್ ಔಟ್. ನೆಕ್ಸ್ಟ್, ಮೆಟೀರಿಯಲ್ ಎ, ಮೆಟೀರಿಯಲ್ ಬಿ. ಮೆಟೀರಿಯಲ್ ಎದು ಕ್ವಾಂಟಿಟಿ 1200 kgs and 3400 1600 kgs and 3900 kgs ಮೆಟೀರಿಯಲ್ ಬಿದು. ಸೊ ಆ್ಯಕ್ಚುಯಲ್ ಕಾಸ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಇಲ್ಲಿ ಸ್ಟ್ಯಾಂಡರ್ಡ್ ಕಾಸ್ಟ್ ಇನ್ಫಾರ್ಮೇಷನ್ ಕೊಟ್ಟಿಲ್ಲ, ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸೊ ಫಸ್ಟ್ ಮೆಥಡಿಂದ ಹೋಗೋಣ. ಓಕೆ, with this calculation in previous video I ended here only. First, material cost variance is equal to standard cost minus actual cost. In that material A, material B. ಬಟ್ ನಮಗೆ ಸ್ಟ್ಯಾಂಡರ್ಡ್ ಕಾಸ್ಟ್ ಅನ್ನೋದು ಗೊತ್ತಿಲ್ಲ, ಬಟ್ ಆ್ಯಕ್ಚುಯಲ್ ಕಾಸ್ಟ್ ಅನ್ನೋದು ಗೊತ್ತಿದೆ. ಸೊ ಹಾಕ್ಕೊಳ್ಳಿ. ಆ್ಯಕ್ಚುಯಲ್ ಕಾಸ್ಟ್ ಇರೋದು ಇಸ್ ಅಮೌಂಟ್ 3400 ಆ್ಯಂಡ್ 3900. ನೆಕ್ಸ್ಟ್, ವಿ ಡೋಂಟ್ ನೋ ಅಬೌಟ್ ಸ್ಟ್ಯಾಂಡರ್ಡ್ ಕಾಸ್ಟ್. ಸ್ಟ್ಯಾಂಡರ್ಡ್ ಕಾಸ್ಟ್ದು ನಮಗೆ ಗೊತ್ತಿಲ್ಲ. ಸೊ ಫಾರ್ಮುಲಾ ಹಾಕ್ಕೊಳ್ಳಿ. ಸ್ಟ್ಯಾಂಡರ್ಡ್ ಕಾಸ್ಟ್ ಫಾರ್ಮುಲಾ ಏನು? ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಇಂಟು ಸ್ಟ್ಯಾಂಡರ್ಡ್ ಪ್ರೈಸ್. ಎ ಬಿ, ಮೆಟೀರಿಯಲ್ ಎ, ಮೆಟೀರಿಯಲ್ ಬಿ. ಇಲ್ಲಿ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಅನ್ನೋದು ಎಕ್ಸಾಕ್ಟ್ ಕೊಟ್ಟಿಲ್ಲ. ದೇ ಗಿವನ್ ಕ್ವಾಂಟಿಟಿ ಬಟ್ ದೇ ಡಿಂಟ್ ಗಿವನ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ. ಸೊ 500 ಇಂಟು 2 ಮಾಡಿಕೊಂಡ್ರೆ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಅನ್ನೋದು ಸಿಗುತ್ತೆ. ಹಾಕ್ಕೊಳ್ಳಿ. 500 ಇಂಟು 2. ಇದು ಅಷ್ಟೇ. ಮೆಟೀರಿಯಲ್ ಬಿದು ಅಷ್ಟೇ. 500 ಇಂಟು 6. ನೆಕ್ಸ್ಟ್, ಇಂಟು ಸ್ಟ್ಯಾಂಡರ್ಡ್ ಪ್ರೈಸ್ ಎಷ್ಟಿದೆ? 4 ಇದೆ. 2 ಇಂಟು 4. ಸೊ ಮಳೆ ಬೀಳ್ತಾ ಇದೆ, ಪೇಜಸ್ ಎಲ್ಲ ನೆಂದೋಗ್ತಾ ಇದೆ. ಓಕೆ, ಐ ವಿಲ್ ನಾಟ್ ಸ್ಟಾಪ್ ದ ಪ್ರಾಬ್ಲಮ್. 500 ಇಂಟು 2, ಯಾಕಂದರೆ ಫಸ್ಟ್ ಬ್ರಾಕೆಟ್ ಇರೋದ್ರಲ್ಲಿ ನಾವು ಮಾಡ್ಕೋಬೇಕು. 1000 ಬಂದಿದೆ ಇಂಟು 2 ಪ್ರೈಸು 2000 ಬಂತು ಕಾಸ್ಟು. ಟೋಟಲ್ ಸ್ಟ್ಯಾಂಡರ್ಡ್ ಕಾಸ್ಟು. ಅದೇ ರೀತಿ ಮೆಟೀರಿಯಲ್ ಬಿದು ಮಾಡ್ಕೊಳ್ಳಿ. 500 ಇಂಟು 6 3000 ಇಂಟು 4 ಮಾಡಿಕೊಂಡ್ರೆ 12000 ಸಿಕ್ತು. ಸೊ ಹಾಕ್ಕೊಳ್ಳಿ. 2000 ಆ್ಯಂಡ್ 12000. ಓಕೆ, ಇವಾಗ ಮಾಡ್ಬೋದಾ? 2000 ಮೈನಸ್ 3400. ಓಕೆ, 3400 ಮಾಡಿದ್ರೆ ನಮಗೆ ಮೈನಸ್ 1400 ಸಿಗುತ್ತೆ. ಇದು ಏನಾಗುತ್ತೆ? ಅಡ್ವರ್ಸ್. ಅದೇ ರೀತಿ 1200 ಮೈನಸ್ 3900 8100 ಪಾಸಿಟಿವ್ ಇದೆ, ಫೇವರಬಲ್. ಸೊ ನಮಗೆ ಫಸ್ಟ್ ಒನ್ ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್ ಅನ್ನೋದು ಫೈಂಡ್ ಔಟ್ ಮಾಡಿದ್ರಿ. ಓಕೆ, ನೆಕ್ಸ್ಟ್ ಪೇಜಸ್ ಎಲ್ಲ ಜಾಸ್ತಿ ನೆಂದೋಯ್ತೇನೋ. ಓಕೆ, ನೆಕ್ಸ್ಟ್ ಮೆಟೀರಿಯಲ್ ಪ್ರೈಸ್ ವೇರಿಯನ್ಸ್ ಮಾಡೋಣ. ಮೆಟೀರಿಯಲ್ ಪ್ರೈಸ್ ವೇರಿಯನ್ಸ್ ಫಾರ್ಮುಲಾ ಬಂದುಬಿಟ್ಟು ಆ್ಯಕ್ಚುಯಲ್ ಕ್ವಾಂಟಿಟಿ ಇಂಟು ಸ್ಟ್ಯಾಂಡರ್ಡ್ ಪ್ರೈಸ್ ಮೈನಸ್ ಆ್ಯಕ್ಚುಯಲ್ ಪ್ರೈಸ್. ಸೊ ಹಿಯರ್ ಆ್ಯಕ್ಚುಯಲ್ ಕ್ವಾಂಟಿಟಿ ಎಷ್ಟಿದೆ? ಓಕೆ, 1200 ಇದೆ. ಆಮೇಲೆ ಆ್ಯಕ್ಚುಯಲ್ ಕ್ವಾಂಟಿಟಿ ಮೆಟೀರಿಯಲ್ ಬಿದು 1600 ಇದೆ. ಇದು ಮೆಟೀರಿಯಲ್ ಎ, ಇದು ಮೆಟೀರಿಯಲ್ ಬಿ. ಇಂಟು ಸ್ಟ್ಯಾಂಡರ್ಡ್ ಪ್ರೈಸ್ ಎಷ್ಟಿದೆ? 2, ಬಿದು 4 ಇದೆ. ಬಟ್ ಆ್ಯಕ್ಚುಯಲ್ ಪ್ರೈಸ್ ಅನ್ನೋದು ಕೊಟ್ಟಿಲ್ಲ. ಸೊ ವಿ ನೀಡ್ ಟು ಕ್ಯಾಲ್ಕುಲೇಟ್. ಆ್ಯಕ್ಚುಯಲ್
price is equal to total cost divided by quantity ಮಾಡಿಕೊಂಡ್ರೆ ಆ್ಯಕ್ಚುಯಲ್ ಪ್ರೈಸ್ ಅನ್ನೋದು ಸಿಗುತ್ತೆ. ಟೋಟಲ್ ಕಾಸ್ಟ್ ಡಿವೈಡೆಡ್ ಬೈ ಕ್ವಾಂಟಿಟಿ. ಇದೇನು ಸಪ್ರೇಟ್ ಫಾರ್ಮುಲಾ ಅಲ್ಲ, ಜಸ್ಟ್ ಲಾಜಿಕಲ್ ಕ್ಯಾಲ್ಕುಲೇಷನ್ಸ್. ಮೆಟೀರಿಯಲ್ ಹೇದು ಟೋಟಲ್ ಕಾಸ್ಟ್ ಆಫ್ ಟೋಟಲ್ ಆ್ಯಕ್ಚುಯಲ್ ಕಾಸ್ಟ್. ಇದು ಟೋಟಲ್ ಕಾಸ್ಟ್ ಅಂದಿದ ತಕ್ಷಣ ಓಕೆ, ಇದು ಆ್ಯಕ್ಚುಯಲ್ ಕಾಸ್ಟ್. ಸೊ 3,400 ಡಿವೈಡೆಡ್ ಬೈ 1,200. ಓಕೆ, ಜಾಸ್ತಿ ಆಯ್ತೇನೋ. ಓಕೆ, 1,200. ಓಕೆ, ಎಷ್ಟು ಬಂದಿದೆ? 2.83 ಇದೆ. ಸೊ 2.8 ಮಾತ್ರ ತೆಗೆದುಕೊಳ್ಳಿ, 2 ಡಿಜಿಟ್ ಈಸ್ ಎನಫ್. ಅದೇ ರೀತಿ 3,900 ಡಿವೈಡೆಡ್ ಬೈ 1,600 ಮಾಡೋಣ. ಮೆಟೀರಿಯಲ್ ಬಿದು 3,900 ಡಿವೈಡೆಡ್ ಬೈ 1,600 ವಿಲ್ ಗೆಟ್ ಇಟ್ 2.4375. ಸೊ 2.4 ಮಾಡ್ಕೊಳ್ಳೋಣ. ಓಕೆ, ಇಲ್ಲಿ ಹಾಕ್ಕೊಳ್ಳಿ 2.8 2.4. ಓಕೆ, 2 ಮೈನಸ್ 2.8 ಪ್ರಾಕೆಟ್ ಇರೋದ್ರಲ್ಲಿ ಮೈನಸ್ ಮಾಡಿಕೊಂಡು ಮತ್ತೆ ಇಂಟು 1,200 ಮೈನಸ್ 960. ಅದೇ ರೀತಿ 4 ಮೈನಸ್ 2.4 ಇಂಟು 1,600 ಮಾಡಿಕೊಂಡ್ರೆ 6,784. ಇದು ಅಡ್ವರ್ಸು, ಇದು ಫೇವರಬಲ್. ಓಕೆ, ನಮಗೆ ಮೆಟೀರಿಯಲ್ ಪ್ರೈಸ್ ವೇರಿಯನ್ಸ್ ಸಿಕ್ತು. ಅದೇ ರೀತಿ ಎಲ್ಲ ಬಿಟ್ಟಾಗೋಯ್ತೇನೋ. ಓಕೆ, ಲಾಸ್ಟ್ ಇದೆ ಮೆಟೀರಿಯಲ್ ಯೂಸೇಜ್ ವೇರಿಯನ್ಸ್. ಸ್ಟ್ಯಾಂಡರ್ಡ್ ಪ್ರೈಸ್ ಇಂಟು ಫಾರ್ಮುಲಾ ಬಂದುಬಿಟ್ಟು ಮೆಟೀರಿಯಲ್ ಯೂಸೇಜ್ ವೇರಿಯನ್ಸ್ ಈಸ್ ಈಕ್ವಲ್ ಟು ಸ್ಟ್ಯಾಂಡರ್ಡ್ ಪ್ರೈಸ್ ಇಂಟು ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಮೈನಸ್ ಆ್ಯಕ್ಚುಯಲ್ ಕ್ವಾಂಟಿಟಿ. ಸೊ ಸ್ಟ್ಯಾಂಡರ್ಡ್ ಪ್ರೈಸು ಎಷ್ಟಿದೆ? ಎದು ಬಂದುಬಿಟ್ಟು 2 ಇದೆ, ಬಿದು ಬಂದುಬಿಟ್ಟು 4 ಇದೆ. 4 ಇಂಟು ಸ್ಟ್ಯಾಂಡರ್ಡ್ ಕ್ವಾಂಟಿಟಿ. ಓಕೆ, ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ವಿ. 500 ಇಂಟು 2 1000 ಬರುತ್ತೆ. ಓಕೆ, 3,000 ಬರ್ಬೋದೇನೋ. ಓಕೆ, ನೆಕ್ಸ್ಟ್ 3,000 ಮೈನಸ್ ಆ್ಯಕ್ಚುಯಲ್ ಕ್ವಾಂಟಿಟಿ 1,200 ಆ್ಯಂಡ್ 1,600. ಈ ಚಳಿಗೆ ಪೆನ್ ಕೂಡ ವರ್ಕೌಟ್ ಆಗ್ತಾಯಿಲ್ಲ. ಓಕೆ, 1,000 ಮೈನಸ್ 1,200 ಇಂಟು 2 ಮಾಡಿದ್ರೆ ಮೈನಸ್ 400 ಸಿಗುತ್ತೆ. ಇದು ಮೈನಸ್ 400 ಅಡ್ವರ್ಸ್. ಅದೇ ರೀತಿ 3,000 ಮೈನಸ್ 1,600 ಇಂಟು 4 ಎಷ್ಟಿದೆ? 5,600 ಸಿಕ್ತು. ಸೊ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಾಕಿದ್ದೀವಲ್ಲ, ನೋ ನೀಡ್. ಸೊ ಈ ರೀತಿ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು, ಏನು ಕೇಳಿಲ್ಲ ಅಂತಂದರೆ. ಕೊಟ್ಟಿರೋ ಇನ್ಫಾರ್ಮೇಷನ್ ಬೇಸ್ ಮೇಲೆ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ದಿಸ್ ಈಸ್ ಅ ಸೊಲ್ಯೂಷನ್ ಫಾರ್ 2 ಮಾರ್ಕ್ ಕ್ವಶನ್. ಆ್ಯಂಡ್ ನಾನು ಪ್ಲೇಸ್ ಚೇಂಜ್ ಮಾಡ್ತೀನಿ ಫಸ್ಟು, ಆ್ಯಂಡ್ ವಿ ಕ್ಯಾನ್ ಕಂಟಿನ್ಯೂ ದಿ ನೆಕ್ಸ್ಟ್ ಕ್ವಶನ್. Okay, let us continue the third one. It is a material mix variance. So material mix variance is a sub-variance of material usage variance. ನಾನು ಆಲ್ರೆಡಿ ಹೇಳಿದ್ದೀನಿ. ಫಾರ್ ಎಕ್ಸಾಂಪಲ್, ರೈಟ್? ಓಕೆ, ಟೋಟಲ್ ಕಾಸ್ಟಿಂದ 3 ಟೈಪ್ಸ್ ಇರುತ್ತೆ. ಒಂದು ಮೆಟೀರಿಯಲ್ಲು, ಲೇಬರ್, ಓವರ್ಹೆಡ್. ಸೊ ಈ ಮೆಟೀರಿಯಲಲ್ಲಿ 2 ಟೈಪ್ಸ್ ಡಿವಿಷನ್ಸ್ ಇರುತ್ತೆ. ಒಂದು ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸಲ್ಲಿ 2 ಟೈಪ್ಸ್ ಇರುತ್ತೆ. ಅದು ಮೆಟೀರಿಯಲ್ ಪ್ರೈಸ್ ವೇರಿಯನ್ಸ್ ಆ್ಯಂಡ್ ಮೆಟೀರಿಯಲ್ ಯೂಸೇಜ್ ವೇರಿಯನ್ಸ್. ಸೊ ಮೆಟೀರಿಯಲ್ ಯೂಸೇಜ್ ವೇರಿಯನ್ಸಲ್ಲಿ ಸಬ್ ಡಿವಿಷನ್ಸ್ ಇರುತ್ತೆ. ಮೆಟೀರಿಯಲ್ ಮಿಕ್ಸ್ ವೇರಿಯನ್ಸ್, ಮೆಟೀರಿಯಲ್ yield variance. So material mix variance, so it is a subtype of material usage variance where more than one type of material is used for producing the finished product. Here they use the different types of product. I already given examples of mango. So Sansdeep agro based industries, so that given that industry manufacture not only the mango juice but different types of juice plus with some sauces. Next, its formula is material mix variance is equal to revised standard quantity minus actual quantity into standard price. Here material mix variance
Okay, revise the standard quantity. Another formula is there, standard quantity of one material divided by total standard quantity of all material into total actual quantity of all material. So they didn't give an actual revise the standard quantity ದು ಅಮೌಂಟ್ ಡೈರೆಕ್ಟಾಗಿ ಕೊಟ್ಟಿರಲ್ಲ, ಬಟ್ ದೇ ಗಿವ್ ಇನ್ some another way. We have to put this formula and then calculate that one. Next, let us move on to the third one. Consider third one. Yeah. From the following data, calculate material mix variance and also calculate price and usage variance. Raw material XY standard. Okay, they given standard and actual. So standard though 40 units. Idu yenagatte. Okay. I better keep this side. It is a quantity and price. So quantity ಎಷ್ಟಿದೆ 40 units at rupees 50 per unit price. ಅದೇ ರೀತಿ actual ಬಂದ್ಬಿಟ್ಟು 50 units rupees at rupees 50 per unit. Next, Y 60 units at rupees 40 per unit and 60 units at rupees 45 per unit. So they given total standard cost 100 ಇದೆ, total actual cost 110 ಇದೆ. So we need to calculate what they asked to calculate. Material mix variance ಕೇಳಿದ್ದಾರೆ, ಆಮೇಲೆ calculate price and usage variance. So 3 ಟೈಪ್ಸ್ ಆಫ್ ಇದು ಅನ್ನೋದು ನಾವು ಫಾರ್ಮುಲಾಸ್ ಅನ್ನೋದು ಹಾಕ್ಕೊಂಡು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಫಸ್ಟ್ ವಿ ಮೂವ್ ಆನ್ ಟು ಸೊಲ್ಯೂಷನ್ ಫಾರ್ ದಿ ಮೆಟೀರಿಯಲ್ ಮಿಕ್ಸ್ ವೇರಿಯನ್ಸ್. ಇನ್ ದೀಸ್ ವಿ ನೀಡ್ ಟು ಪುಟ್ ದ ಫಾರ್ಮುಲಾ ಏನು ಬರುತ್ತೆ, ರಿವೈಸ್ ದ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ minus actual quantity into standard price. Solution. Calculation of material mixed variance. In that, material mix variance is equal to revise short form allide standard quantity minus actual quantity into standard price. So formula ಇಲ್ಲಿ ರಿವೈಸ್ ಎಷ್ಟಿದೆ ಎಂದು ಗೊತ್ತಿಲ್ಲ. ಮೆಟೀರಿಯಲ್ ರಾ ಮೆಟೀರಿಯಲ್ XY ಇದೆಯಲ್ಲ XY. ಸೊ ರಿವೈಸ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಅನ್ನೋದು ನಾವು ಫೈಂಡ್ ಔಟ್ ಮಾಡ್ಕೋಬೇಕು. ಅದಕ್ಕೆ ಏನು ಫಾರ್ಮುಲಾ ಬರುತ್ತೆ, ರಿವೈಸ್ಡ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಈಸ್ ಈಕ್ವಲ್ ಟು standard quantity of one material divided by total standard quantity of material. ಅಂದರೆ ಎಲ್ಲ ಮೆಟೀರಿಯಲ್ ಸೇರ್ಕೋಬೋದು, into total actual quantity of all material. ಸೊ ಇದು ಶಾರ್ಟ್ ಫಾರ್ಮಲ್ಲಿ ಬರ್ಕೊಂಡ್ರೆ ನಮಗೆ ಇದೆಲ್ಲ ಅಡ್ಜಸ್ಟ್ ಆಗುತ್ತೆ ಸೇರ್ಕೊಳೋದು. ಸೊ ಒಂದೇ 2 ಲೈನ್ಸಲ್ಲಿ ಆಗುವಷ್ಟು ಥರ ಈ ಫಾರ್ಮುಲಾ ಅನ್ನೋದು ಬರ್ಕೊಳ್ಳಿ, ಆಯಿತಾ. ನೆಕ್ಸ್ಟ್ ಇಲ್ಲಿ XY ಇದೆಯಲ್ಲ, ಐ ಥಿಂಕ್ ಇಟ್ ಈಸ್ ನಾಟ್ ಎನಫ್. XY ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಆಫ್ ಒನ್ ಮೆಟೀರಿಯಲ್ ಎಷ್ಟಿದೆ, ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಆಫ್ ಒನ್ ಮೆಟೀರಿಯಲ್ 40, ಕ್ವಾಂಟಿಟಿ ಎಲ್ಲ 40 ಡಿವೈಡೆಡ್ ಬೈ ಟೋಟಲ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಆಫ್ ಮೆಟೀರಿಯಲ್. ಇಲ್ಲಿ ಟೋಟಲ್ ಆಗಿ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಎಷ್ಟು ಮೆಟೀರಿಯಲ್ ಇದೆ ಅಂತ ಹೇಳ್ಬಿಟ್ಟು, ಎಷ್ಟು ಕ್ವಾಂಟಿಟಿ ಇದೆ ಅಂತ ಹೇಳ್ಬಿಟ್ಟು ನಾವು ಹಾಕ್ಕೋಬೇಕು. ನಾನು ಆಲ್ರೆಡಿ ಹೇಳಿದೆ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಆಫ್ ಟೋಟಲ್ ಎಷ್ಟಿದೆ ಅಂತಂದರೆ 100 ಇದೆ
ಅಕಸ್ಮಾತ್ ಈ ಅಮೌಂಟ್ ಏನಾದರೂ ಕೊಟ್ಟಿಲ್ಲ ಅಂತಂದರೆ ಎಕ್ಸ್ ವೈದು ನಾವು ಹ್ಯಾಡ್ ಮಾಡ್ಕೋಬೋದು. 40 + 60 ಮಾಡಿಕೊಂಡ್ರೆ 100 ಬರುತ್ತೆ. ಇಂಟು ಟೋಟಲ್ ಆ್ಯಕ್ಚುಯಲ್ ಕ್ವಾಂಟಿಟಿ ಆಫ್ ಆಲ್ ಮೆಟೀರಿಯಲ್. ಸೊ ಟೋಟಲ್ ಆಗಿ ಎಷ್ಟಿದೆ? ಟೋಟಲ್ ಆ್ಯಕ್ಚುಯಲ್ ಕ್ವಾಂಟಿಟಿ ಆಫ್ ಆಲ್ ಮೆಟೀರಿಯಲ್ 110. ಅದೇ ರೀತಿ ವೈದು ಅಷ್ಟೇ. ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಆಫ್ ಒನ್ ಮೆಟೀರಿಯಲ್ ವೈದು ಎಷ್ಟಿದೆ? ವೈದು ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಆಫ್ ಒನ್ ಮೆಟೀರಿಯಲ್ 60. ಟೋಟಲ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ 100. ಟೋಟಲ್ ಆ್ಯಕ್ಚುಯಲ್ ಕ್ವಾಂಟಿಟಿ 110. ಓಕೆ, ಮಾಡ್ಕೊಳ್ಳೋಣ ಕ್ಯಾಲ್ಕುಲೇಷನ್ಸು. ಕ್ಯಾಲ್ಕುಲೇಟರ್, ಇಟ್ಸ್ ಆಲ್ರೆಡಿ ವೇಟ್. 40 ಡಿವೈಡೆಡ್ ಬೈ 100 ಇಂಟು 110, 44. ಸೊ ಅದೇ ರೀತಿ 60 ಡಿವೈಡೆಡ್ ಬೈ 100 ಇಂಟು 110, 66. ನೆಕ್ಸ್ಟ್ ಇನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬೋದಾ? ರಿವೈಸ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿದು 44 ಮೈನಸ್ ಆ್ಯಕ್ಚುಯಲ್ ಕ್ವಾಂಟಿಟಿ ಆಫ್ ಎಕ್ಸ್ದು ಆ್ಯಕ್ಚುಯಲ್ ಕ್ವಾಂಟಿಟಿ 50 ಇಂಟು ಸ್ಟ್ಯಾಂಡರ್ಡ್ ಪ್ರೈಸ್ ಎಕ್ಸ್ದು ಸ್ಟ್ಯಾಂಡರ್ಡ್ ಪ್ರೈಸ್ ಬಂದುಬಿಟ್ಟು 50. ಅದೇ ರೀತಿ ವೈದು ನೋಡ್ಕೊಳ್ಳಿ. ವೈದು ರಿವೈಸ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಎಷ್ಟಿದೆ? 66 ಮೈನಸ್ ಆ್ಯಕ್ಚುಯಲ್ ಕ್ವಾಂಟಿಟಿ ಎಷ್ಟಿದೆ? 60 ಇಂಟು ಸ್ಟ್ಯಾಂಡರ್ಡ್ ಪ್ರೈಸ್ದು ವೈದ್ ಎಷ್ಟಿದೆ? ಸ್ಟ್ಯಾಂಡರ್ಡ್ ಪ್ರೈಸ್ ಆಫ್ ವೈದ್ ಬಂದುಬಿಟ್ಟು 40. ಫಸ್ಟು ಬ್ರಾಕೆಟಲ್ಲಿರೋದು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ, ಆಮೇಲೆ ಬೇರೆ ಕ್ಯಾಲ್ಕುಲೇಷನ್ಸ್ ಹೋಗೋಣ. ಇಂಟು 50 ಮೈನಸ್ 300 ಇದೆ ಬ್ರಾಕೆಟಲ್ಲಿ ಅಡ್ವರ್ಸ್. ಅದೇ ರೀತಿ ಬ್ರಾಕೆಟಲ್ಲಿರೋದು 66 ಮೈನಸ್ 60 ಇಂಟು 40 ಮಾಡಿಕೊಂಡ್ರೆ 240 ಬರುತ್ತೆ. ಫೇವರಬಲ್. ನೆಕ್ಸ್ಟ್ what they asked to calculate, next is they asked to calculate the price and usage variance. ಇಲ್ಲಿ ಪ್ರೈಸು ಯೂಸೇಜ್ ವೇರಿಯನ್ಸ್ ಏನು ಬರುತ್ತೆ? ಮೆಟೀರಿಯಲ್ ಪ್ರೈಸ್ ಆ್ಯಂಡ್ ಸ್ಪೇಸ್ ಬಿಟ್ಟಿಲ್ಲ. ಮೆಟೀರಿಯಲ್ ಪ್ರೈಸ್ ವೇರಿಯನ್ಸ್ ಆ್ಯಂಡ್ ಮೆಟೀರಿಯಲ್ ಯೂಸೇಜ್ ವೇರಿಯನ್ಸ್. ನೆಕ್ಸ್ಟ್ ಫಸ್ಟ್ ಒನ್ ಆಯಿತಾ? ಅಡ್ಜಸ್ಟ್ ಮಾಡ್ತೀನಿ ಇಲ್ಲಿ. ಕ್ಯಾಲ್ಕುಲೇಷನ್ ಆಫ್ ಮೆಟೀರಿಯಲ್ ಪ್ರೈಸ್ ವೇರಿಯನ್ಸ್. ಇಲ್ಲಿ ಮೆಟೀರಿಯಲ್ ಪ್ರೈಸ್ ವೇರಿಯನ್ಸ್ಗೆ ಫಾರ್ಮುಲಾ ಬಂದುಬಿಟ್ಟು ಮೆಟೀರಿಯಲ್ ಪ್ರೈಸ್ ವೇರಿಯನ್ಸ್ ಇಸ್ ಈಕ್ವಲ್ ಟು ಆ್ಯಕ್ಚುಯಲ್ ಕ್ವಾಂಟಿಟಿ ಇಂಟು ಸ್ಟ್ಯಾಂಡರ್ಡ್ ಪ್ರೈಸ್ ಮೈನಸ್ ಆ್ಯಕ್ಚುಯಲ್ ಪ್ರೈಸ್ ಎಕ್ಸ್ ವೈ. ಆ್ಯಕ್ಚುಯಲ್ ಕ್ವಾಂಟಿಟಿ ಎಷ್ಟಿದೆ? ಎಕ್ಸ್ದು 50, ಎಕ್ಸ್ದು ಆ್ಯಕ್ಚುಯಲ್ ಕ್ವಾಂಟಿಟಿ ಬಂದುಬಿಟ್ಟು 50 ಯೂನಿಟ್ಸ್. ಇದು ಕ್ವಾಂಟಿಟಿ, ಇದು ಪ್ರೈಸು, ಆಯಿತಾ? ಸೊ 50 ಇದೆ, ವೈದು ಬಂದುಬಿಟ್ಟು 60 ಇದೆ, ಇಂಟು ಸ್ಟ್ಯಾಂಡರ್ಡ್ ಪ್ರೈಸ್ ಬಂದುಬಿಟ್ಟು ಎಕ್ಸ್ದು ಎಷ್ಟಿದೆ? 50 ಮೈನಸ್ ಆ್ಯಕ್ಚುಯಲ್ ಪ್ರೈಸ್ ಬಂದುಬಿಟ್ಟು 50. ಅದೇ ರೀತಿ ಸ್ಟ್ಯಾಂಡರ್ಡ್ ಪ್ರೈಸ್ ಆಫ್ ವೈ ಬಂದುಬಿಟ್ಟು 40. ನೆಕ್ಸ್ಟ್ ವೈದು ಬಂದುಬಿಟ್ಟು 45. ಕ್ಯಾಲ್ಕುಲೇಟ್ ಮಾಡೋಣ. 50 0 ಬರುತ್ತೆ. ಸೊ 0 ಈಸ್ 0 ಓನ್ಲಿ. ನೋ ಫೇವರಬಲ್, ನೋ ಅಡ್ವರ್ಸ್. ಸೊ ಏನೂ ಬರೋದಿಲ್ಲ. 40 ಮೈನಸ್ 45 ಮೈನಸ್ 5 ಇಂಟು 60 ಮೈನಸ್ 300 ಅಡ್ವರ್ಸ್. ಸೊ ನೆಕ್ಸ್ಟ್ ಸ್ಪೇಸ್ ಸಾಕಾಗತ್ತೆ. ಓಕೆ, ಥರ್ಡ್ ಒನ್ ಈಸ್ ಕ್ಯಾಲ್ಕುಲೇಷನ್ ಆಫ್ ಮೆಟೀರಿಯಲ್ ಯೂಸೇಜ್ ವೇರಿಯನ್ಸ್. ಇಲ್ಲಿ ಮೆಟೀರಿಯಲ್ ಯೂಸೇಜ್ ವೇರಿಯನ್ಸ್ ಇಸ್ ಈಕ್ವಲ್ ಟು ಏನು ಬರುತ್ತೆ? ಫಾರ್ಮುಲಾ ಸ್ಟ್ಯಾಂಡರ್ಡ್ ಪ್ರೈಸ್ ಇಂಟು ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಮೈನಸ್ ಆ್ಯಕ್ಚುಯಲ್ ಕ್ವಾಂಟಿಟಿ. ಸ್ಟ್ಯಾಂಡರ್ಡ್ ಪ್ರೈಸ್ ಎಷ್ಟಿದೆ? ಸ್ಟ್ಯಾಂಡರ್ಡ್ ಪ್ರೈಸ್ ಈಸ್ 50, ಎಕ್ಸ್ದು 40, ವೈದು
ಕ್ವಾಂಟಿಟಿ ಬಂದುಬಿಟ್ಟು 40 ಮೈನಸ್ ಆ್ಯಕ್ಚುಲ್ ಕ್ವಾಂಟಿಟಿ 50. ಸೊ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಬಂದುಬಿಟ್ಟು 60 ಮೈನಸ್ ಆ್ಯಕ್ಚುಲ್ ಕ್ವಾಂಟಿಟಿ ಬಂದುಬಿಟ್ಟು 60. ಇಫ್ ಯು ಒನ್ಸ್ ವಿ ಗೆಟ್ ಮೀನ್ಸ್ ವಿ ನೋ ನೀಡ್ ಟು ಬಾದರ್ ದ ಥಿಂಗ್ಸ್. ನೋಡಿ ಪ್ರೈಸ್ 50 40 ಕ್ವಾಂಟಿಟಿ ಬಂದುಬಿಟ್ಟು ಕ್ವಾಂಟಿಟಿ ಯೂನಿಟ್ಸಲ್ಲಿ ಕೊಟ್ಟಿದ್ದಾರೆ 40 60. ನಾನು ಸ್ಟಾರ್ಟಿಂಗಲ್ಲೇ ಹೇಳಿದ್ದೀನಿ ಕ್ವಾಂಟಿಟಿ ಅನ್ನೋದು ಯೂನಿಟ್ಸಲ್ಲಿ ಕೊಡ್ಬೋದು, ಇಲ್ಲ ಅಂತಂದರೆ ಟರ್ನ್ಸಲ್ಲಿ ಕೊಡ್ಬೋದು, ಕೆ ಜಿಸಲ್ಲಿ ಕೊಡ್ಬೋದು. ಸೊ ಇನ್ ದಿಸ್ ಪ್ರಾಬ್ಲಮ್ ದೆ ಗಿವನ್ ಇನ್ ಕೆ ಜಿಸಲ್ಲಿ ಕೊಟ್ಟಿದ್ದಾರೆ. ಅಂದರೆ ಈ ಪ್ರಾಬ್ಲಮಲ್ಲಿ ಯೂನಿಟ್ಸಲ್ಲಿ ಕೊಟ್ಟಿದ್ದಾರೆ, ಟನ್ಸಲ್ಲೂ ಕೊಡ್ಬೋದು, ಲೀಟರ್ಸಲ್ಲಿ ಕೊಡ್ಬೋದು. ಸೊ ಅದೆಲ್ಲ ಕ್ವಾಂಟಿಟಿ ಬರುತ್ತೆ. ಪ್ರೈಸ್ ಅಂದರೆ ಒಂದು ಯೂನಿಟ್ಗೆ 50 ಆದರೆ ಟೋಟಲ್ ಯೂನಿಟ್ಸ್ಗೆ ಎಷ್ಟು ಅನ್ನೋದು ಟೋಟಲ್ ಕಾಸ್ಟ್, ಸ್ಟ್ಯಾಂಡರ್ಡ್ ಕಾಸ್ಟ್ ಅನ್ನೋದು ಸಿಗುತ್ತೆ. ಸೊ ಆ ರೀತಿ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಈ ಒಂದು ಲಾಜಿಕ್ ಸಿಕ್ಕೊಂಡ್ಬಿಟ್ರೆ ಈಗ ನೀವು ಕ್ವಾಂಟಿಟಿ ಪ್ರೈಸ್ ಕನ್ಫ್ಯೂಸ್ ಆಗಲ್ಲ, ಆಯಿತಾ. ನೀವು ಅನ್ಕೋಬೋದು ಓಕೆ ಇದೇ ಯಾಕೆ ಬರಬೇಕು ಇದೇ ಯಾಕೆ ಬರಬೇಕು ಅಂತ. ನಾನು ಆಲ್ರೆಡಿ ಹೇಳಿದ್ದೀನಿ ಕ್ವಾಂಟಿಟಿ ಈಸ್ ಮೆಜರ್ಡ್ ಥ್ರೂ ಯೂನಿಟ್ಸ್, ಕೆ ಜಿಸ್, ಟರ್ನ್ಸ್, ಲೀಟರ್ಸ್. ಸೊ ಕಿಲೋಮೀಟರ್ಸ್ ಕೂಡ ಬರುತ್ತೆ. ಸೊ ಆ ಒಂದು ಟರ್ಮ್ಸಲ್ಲಿ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಇಲ್ಲಿ ಪರ್ ಯೂನಿಟ್ಸ್ ಅದೇ ಪರ್ ಯೂನಿಟ್, ಪರ್ ಟನ್, ಪರ್ ಕೆ ಜಿಸ್ ಆ ರೀತಿ ಬರುತ್ತೆ, ಆಯಿತಾ. ಕನ್ಫ್ಯೂಸ್ ಮಾಡ್ಕೋಬೇಡಿ ಅದನ್ನು. 40 ಮೈನಸ್ 50 ಇಂಟು 50 ಮೈನಸ್ 500 ಇದು ಬಂದುಬಿಟ್ಟು ಅಡ್ವರ್ಡ್ಸ್. 60 ಝೀರೋ ಬರುತ್ತೆ. ಝೀರೋಯಿಂದ ಯಾವುದನ್ನು ಮಲ್ಟಿಪ್ಲೈ ಮಾಡಿದ್ರೂ ಝೀರೋ. ನೆಕ್ಸ್ಟ್ ಅಷ್ಟೇ ಕೇಳಿರೋದು ಅವರು. ಬಟ್ ನಾವು ಇನ್ನೂ ಒಂದು ಮಾಡೋಣ. ಯಾವುದು ಮಾಡೋಣ? ಕ್ಯಾಲ್ಕುಲೇಷನ್ ಆಫ್ ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸು ಮಾಡೋಣ. ಸೊ ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್ ಈಸ್ ಈಕ್ವಲ್ ಟು ಸ್ಟ್ಯಾಂಡರ್ಡ್ ಕಾಸ್ಟ್ ಮೈನಸ್ ಆ್ಯಕ್ಚುಯಲ್ ಕಾಸ್ಟ್. ಇಲ್ಲಿ XY ಇದೆ. ಸ್ಟ್ಯಾಂಡರ್ಡ್ ಕಾಸ್ಟು ಆ್ಯಕ್ಚುಯಲ್ ಕಾಸ್ಟು ನಮ್ಗೆ ಗೊತ್ತಿಲ್ಲ, ಫೈಂಡ್ ಔಟ್ ಮಾಡೋಣ. ಸ್ಟ್ಯಾಂಡರ್ಡ್ ಕಾಸ್ಟ್ ಈಸ್ ಈಕ್ವಲ್ ಟು ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಇಂಟು ಸ್ಟ್ಯಾಂಡರ್ಡ್ ಪ್ರೈಸ್. ಸೊ XYದು ಓಕೆ. ಸ್ಟ್ಯಾಂಡರ್ಡ್ ಕ್ವಾಂಟಿಟಿ 40 ಇದೆ, 60 ಇದೆ, ಇಂಟು ಸ್ಟ್ಯಾಂಡರ್ಡ್ ಪ್ರೈಸ್ ಬಂದುಬಿಟ್ಟು 50 ಇದೆ, 40 ಇದೆ. ಅದೇ ರೀತಿ ಆ್ಯಕ್ಚುಯಲ್ ಕಾಸ್ಟ್ ಅದು ಬಂದುಬಿಟ್ಟು ಆ್ಯಕ್ಚುಯಲ್ ಕ್ವಾಂಟಿಟಿ ಇಂಟು ಆ್ಯಕ್ಚುಯಲ್ ಪ್ರೈಸ್. ಅದೇ ರೀತಿ XY ಆ್ಯಕ್ಚುಯಲ್ ಕ್ವಾಂಟಿಟಿ 50 60 ಇದೆ, ಆ್ಯಕ್ಚುಯಲ್ ಪ್ರೈಸ್ ಬಂದುಬಿಟ್ಟು 50 40 ಇದೆ. ಸೊ 50 ಇಂಟು 50 60 ಇಂಟು 45 40 ಇಂಟು 50 2400 2500. ಸೊ 60 ಇಂಟು 45 2700. ಸೊ ಲೆಸ್ ಮಾಡ್ಕೋಣ. ಸೊ ಎಕ್ಸದು ಎಷ್ಟು ಬಂದಿದೆ? ಸ್ಟ್ಯಾಂಡರ್ಡ್ ಕಾಸ್ಟ್ 2000 2400 ನೆಕ್ಸ್ಟ್ ಆ್ಯಕ್ಚುಯಲ್ ಕಾಸ್ಟು 2500 ಆ್ಯಂಡ್ 2700. ಸೊ 2000 ಮೈನಸ್ 500 ಬರುತ್ತೆ. 2400 ಮೈನಸ್ 300 ಅಡ್ವರ್ಸ್. ಇಟ್ ಕ್ಯಾರೀಸ್ 1 ಮಾರ್ಕ್. ಫೇವರಬಲ್ ಅಡ್ವರ್ಸ್ ಅಂತ ನಾವು ಹಾಕಬೇಕು. ಸೊ ಇಟ್ ಕ್ಯಾರೀಸ್ 1 ಮಾರ್ಕ್. ಸೊ ದಿಸ್ ಈಸ್ ದ ಸೊಲ್ಯೂಷನ್ ಫಾರ್ ಥರ್ಡ್ ಒನ್. ಅವ್ರು ಕೇಳಿರೋದು 3 ಕೇಳಿದ್ದಾರೆ, ನಾವು ಎಕ್ಸ್ಟ್ರಾ ಅನ್ನೋದು ಮಾಡೋದು ಕೂಡ ಇಟ್ ಈಸ್ ಎ ವೆರಿ ಗುಡ್ ಆ್ಯಟಿಟ್ಯೂಡ್ ಆರ್ ಗುಡ್ ಪಾಯಿಂಟ್. ಸೊ ಲೆಟ್ ಅಸ್ ಮೂವ್ ಆನ್ ಟು ದಿ ಫೋರ್ತ್, ಮೆಟೀರಿಯಲ್ yield ವೇರಿಯನ್ಸ್. ಸೊ ಮೆಟೀರಿಯಲಲ್ಲಿ ಇದು ಲಾಸ್ಟ್ ಟೈಪು. ಸೊ ಮೆಟೀರಿಯಲ್ yield ವೇರಿಯನ್ಸ್ ಈಸ್ ಆಲ್ಸೋ ಎ ಸಬ್ ಟೈಪ್ ಆಫ್ ಮೆಟೀರಿಯಲ್ ಯೂಸೇಜ್ ವೇರಿಯನ್ಸ್. ಆಲ್ರೆಡಿ ಹೇಳಿದ್ದೀನಿ ಮೆಟೀರಿಯಲ್ ಯೂಸೇಜ್ ವೇರಿಯನ್ಸಲ್ಲಿ 2 ಟೈಪ್ಸ್ ಇದೆ, ಮೆಟೀರಿಯಲ್ ಮಿಕ್ಸ್ ವೇರಿಯನ್ಸ್, ಮೆಟೀರಿಯಲ್ yield ವೇರಿಯನ್ಸ್. ಸೊ ಇಟ್ arises in process in the industries like chemicals where loss of materials in the production is inevitable. ಫಾರ್ಮುಲಾ ಬಂದುಬಿಟ್ಟು ಮೆಟೀರಿಯಲ್ yield ವೇರಿಯನ್ಸ್ಗೆ ಆ್ಯಕ್ಚುಯಲ್ yield ಮೈನಸ್ ಸ್ಟ್ಯಾಂಡರ್ಡ್ yield ಇಂಟು ಸ್ಟ್ಯಾಂಡರ್ಡ್ ಔಟ್ಪುಟ್ ಪ್ರೈಸ್. ಇಯರ್ ಸ್ಟ್ಯಾಂಡರ್ಡ್ ಔಟ್ಪುಟ್ ಪ್ರೈಸ್ಗೆ ಮತ್ತೊಂದು ಫಾರ್ಮುಲಾ ಇದೆ, ಟೋಟಲ್ ಸ್ಟ್ಯಾಂಡರ್ಡ್ ಮೆಟೀರಿಯಲ್ ಕಾಸ್ಟ್ ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಔಟ್ಪುಟ್ ಆರ್ ಎ yield. ಫೋರ್ತ್ ಕ್ವಶನ್ ನೋಡೋಣ. ಡ್ಯೂರಿಂಗ್ ದಿ ಮಂತ್ ಆಫ್ ಮೇ ದ ಫಾಲೋಯಿಂಗ್ ಡೇಟಾ ಅಪ್ಲೈಸ್. ಮೇ ಅಂದಿದ್ದ ತಕ್ಷಣ ಇಟ್ ಈಸ್ ಅ ಮಂತ್ ಅಲ್ಲ,
ಮಂತ್ ಅನ್ನೋದು ಕ್ಯಾಪಿಟಲ್ ಲೆಟರ್ಸಲ್ಲಿ ಬರೀಬೇಕು. ಸ್ಟಾರ್ಟಿಂಗ್ ರಾ ಮೆಟೀರಿಯಲ್ಸ್ ಸ್ಟ್ಯಾಂಡರ್ಡ್ ಮಿಕ್ಸು ಆ್ಯಕ್ಚುಯಲ್ ಮಿಕ್ಸಿಗೆ ಕೊಟ್ಟಿದ್ದಾರೆ. ಮತ್ತು ಎಕ್ಸ್ದು ವೈದು ರಾ ಮೆಟೀರಿಯಲ್ ಎಕ್ಸು ರಾ ಮೆಟೀರಿಯಲ್ ವೈದಿದೆ. ಅದರಲ್ಲಿ ಯೂನಿಟ್ಸ್ ಪ್ರೈಸ್ ಅಮೌಂಟ್. ಸೊ ಯೂನಿಟ್ಸಿಂದ ಪ್ರೈಸ್ ಮಲ್ಟಿಪ್ಲೈ ಮಾಡಿಕೊಂಡ್ರೆ ಅಮೌಂಟ್ ಇರುತ್ತೆ, ಬೇಕಾದರೆ ಚೆಕ್ ಮಾಡ್ಕೊಳ್ಳಿ. ಯೂನಿಟ್ಸ್ ಪ್ರೈಸ್ ಅಮೌಂಟ್. ಎಕ್ಸದು ಬಂದುಬಿಟ್ಟು ಸ್ಟ್ಯಾಂಡರ್ಡ್ ಯೂನಿಟ್ ಕ್ವಾಂಟಿಟಿ ಅನ್ಬೋದು 60, ಸ್ಟ್ಯಾಂಡರ್ಡ್ ಪ್ರೈಸು 25, ಕಾಸ್ಟ್ ಬಂದುಬಿಟ್ಟು ಸ್ಟ್ಯಾಂಡರ್ಡ್ ಕಾಸ್ಟ್ ಬಂದುಬಿಟ್ಟು 1500. ಅದೇ ರೀತಿ ಆ್ಯಕ್ಚುಯಲ್ ಕ್ವಾಂಟಿಟಿ ಬಂದುಬಿಟ್ಟು 60, ಆ್ಯಕ್ಚುಯಲ್ ಪ್ರೈಸ್ ಬಂದುಬಿಟ್ಟು 25, ಆ್ಯಕ್ಚುಯಲ್ ಕಾಸ್ಟ್ ಬಂದುಬಿಟ್ಟು 1400. ಅದೇ ರೀತಿ ವೈದು ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಬಂದುಬಿಟ್ಟು 40, ಸ್ಟ್ಯಾಂಡರ್ಡ್ ಪ್ರೈಸ್ ಬಂದುಬಿಟ್ಟು 50, ಸ್ಟ್ಯಾಂಡರ್ಡ್ ಕಾಸ್ಟ್ ಬಂದುಬಿಟ್ಟು 2000, ಆ್ಯಕ್ಚುಯಲ್ ಕ್ವಾಂಟಿಟಿ 44, ಆ್ಯಕ್ಚುಯಲ್ ಪ್ರೈಸ್ 50, ಆ್ಯಕ್ಚುಯಲ್ ಕಾಸ್ಟ್ ಬಂದುಬಿಟ್ಟು 2200. ಸೊ ಟೋಟಲ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಬಂದುಬಿಟ್ಟು 100, ಟೋಟಲ್ ಸ್ಟ್ಯಾಂಡರ್ಡ್ ಕಾಸ್ಟ್ ಬಂದುಬಿಟ್ಟು 3500. ಅದೇ ರೀತಿ ಟೋಟಲ್ ಆ್ಯಕ್ಚುಯಲ್ ಕ್ವಾಂಟಿಟಿ ಬಂದುಬಿಟ್ಟು 100, ಟೋಟಲ್ ಆ್ಯಕ್ಚುಯಲ್ ಕಾಸ್ಟ್ ಬಂದುಬಿಟ್ಟು 3600. ಸೊ ಲಾಸ್ ಅಕ್ಕರ್ ಆಗ್ತಾಯಿದೆ, ಲಾಸ್ ಅನ್ನೋದು ತೆಗೆದಾಕ್ತಾಯಿದ್ದೀವಿ. ಲಾಸ್ ಬಂದುಬಿಟ್ಟು ಸ್ಟ್ಯಾಂಡರ್ಡ್ ಕ್ವಾಂಟಿಟಿಯಲ್ಲಿ 30 ಇದೆ, ಆ್ಯಕ್ಚುಯಲ್ ಕ್ವಾಂಟಿಟಿಯಲ್ಲಿ 26 ಇದೆ. ಸೊ ಸ್ಟ್ಯಾಂಡರ್ಡ್ ಕ್ವಾಂಟಿಟಿಯಿಂದ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಲಾಸ್ನ ತೆಗೆದಾಕಿದ್ರೆ ಆ್ಯಕ್ಚುಲಾಗಿ ಔಟ್ಪುಟ್ ಆಗ್ತಾ ಇರೋದು 70, ಸ್ಟ್ಯಾಂಡರ್ಡ್ದು ಆ್ಯಕ್ಚುಯಲ್ದು ಔಟ್ಪುಟ್ ಆಗ್ತಾ ಇರೋದು 74. ಸೊ ಸ್ಟ್ಯಾಂಡರ್ಡ್ ಲಾಸ್ ಈಸ್ 30% ಅಂತ ಹೇಳ್ತಾ ಇದ್ದಾರೆ. ಸೊ ವಿ ನೀಡ್ ಟು ಕ್ಯಾಲ್ಕುಲೇಟ್ ದಿ ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್, ಮೆಟೀರಿಯಲ್ ಪ್ರೈಸ್ ವೇರಿಯನ್ಸ್, ಮೆಟೀರಿಯಲ್ ಯೂಸೇಜ್ ಆ್ಯಂಡ್ ಮೆಟೀರಿಯಲ್ ಮಿಕ್ಸ್ ವೇರಿಯನ್ಸ್, ಮೆಟೀರಿಯಲ್ ಹಿಲ್ಡ್ ವೇರಿಯನ್ಸ್. ಸೊ ಇಷ್ಟೊಂದು ಕ್ಯಾಲ್ಕುಲೇಟ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಎಲ್ಲ ಒಂದು ಮೆಟೀರಿಯಲ್ದು ಇನ್ಫಾರ್ಮೇಷನ್ ಒಂದೇ ಪ್ರಾಬ್ಲಮಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇಟ್ ಈಸ್ ಎ ವೆರಿ ಇಂಪಾರ್ಟೆಂಟ್ ಕ್ವಶನ್. ಸೊ ಲೆಟ್ ಅಸ್ ಮೂವ್ ಆನ್ ಟು ದಿ ಸೊಲ್ಯೂಷನ್. ಒಂದೊಂದನೇ ಕ್ಯಾಲ್ಕುಲೇಟ್ ಮಾಡೋಣ. ಫಸ್ಟ್ what they asked to calculate the material cost. Calculation of material cost variance. ಫಾರ್ಮುಲಾ ಏನು ಬರುತ್ತೆ ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್ಗೆ? ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್ is equal to ಸ್ಟ್ಯಾಂಡರ್ಡ್ ಕಾಸ್ಟ್ ಮೈನಸ್ ಆ್ಯಕ್ಚುಯಲ್ ಕಾಸ್ಟ್ ಅಲ್ಲ. ಇಲ್ಲಿ ಸ್ಟ್ಯಾಂಡರ್ಡ್ ಕಾಸ್ಟು ಅವರೇ ಕೊಟ್ಟಿದ್ದಾರೆ. ನಮಗೆ ಸ್ಟ್ಯಾಂಡರ್ಡ್ ಕಾಸ್ಟ್ ಏನಾದರೂ ಕೊಟ್ಟಿಲ್ಲ ಅಂತಂದರೆ ಏನು ಫಾರ್ಮುಲಾ ಬರ್ತಾಯಿತ್ತು? ಸ್ಟ್ಯಾಂಡರ್ಡ್ ಕಾಸ್ಟ್ ಈಸ್ ಈಕ್ವಲ್ ಟು ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಇಂಟು ಸ್ಟ್ಯಾಂಡರ್ಡ್ ಪ್ರೈಸ್ ಬರ್ತಾಯಿತ್ತು. ಬಟ್ ಅವರೇ ಕೊಟ್ಟಿದ್ದಾರೆ. ಸೊ ನೋಡಿ, ಸ್ಟ್ಯಾಂಡರ್ಡ್ ಕಾಸ್ಟ್ ಈಸ್ ಈಕ್ವಲ್ ಟು ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಇಂಟು ಸ್ಟ್ಯಾಂಡರ್ಡ್ ಪ್ರೈಸ್ ಅಲ್ಲ. ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಇದು ಎಕ್ಸ್ ಎಷ್ಟಿದೆ? 60 ಇದೆ, 25 ಇದೆ, 1500 ಇಲ್ಲೇ ಇದೆ. ಸೊ ಡೈರೆಕ್ಟಾಗಿ ಹಾಕ್ಕೊಳ್ಳಿ. ಸ್ಟ್ಯಾಂಡರ್ಡ್ ಕಾಸ್ಟ್ದು 1500, ಎಕ್ಸ್ದು ವೈದು ಬಂದುಬಿಟ್ಟು 1200, 2000. ಅದೇ ರೀತಿ ಆ್ಯಕ್ಚುಯಲ್ ಕಾಸ್ಟ್ ಬಂದುಬಿಟ್ಟು ಎಕ್ಸ್ದು 1400, ವೈದು ಬಂದುಬಿಟ್ಟು 2200. ಎಸ್ ಮಾಡೋಣ. ಥಿಂಕ್ 100 ಬರುತ್ತೆ, ಪಾಸಿಟಿವ್ 100 ಫೇವರಬಲ್. ಸೊ ಮೈನಸ್ 200 ಬರುತ್ತೆ, ಇದು ಅಡ್ವರ್ಸ್. ನೆಕ್ಸ್ಟ್ ಸೆಕೆಂಡ್ ಒನ್, calculation of material price variance. Material price variance is equal to actual quantity into standard price minus actual actual price. ನೆಕ್ಸ್ಟ್ ಇಲ್ಲಿ XY ಆ್ಯಕ್ಚುಯಲ್ ಕ್ವಾಂಟಿಟಿ ಎಷ್ಟಿದೆ? 56, 44 ಇದೆ. ಸ್ಟ್ಯಾಂಡರ್ಡ್ ಪ್ರೈಸ್ 25, ಆ್ಯಕ್ಚುಯಲ್ ಪ್ರೈಸ್ 25.
25 ಅಂದರೆ ಝೀರೋ ಇಂಟು ಯಾವುದಾದ್ರೂ ಮಲ್ಟಿಪ್ಲೈ ಮಾಡಿ ಝೀರೋನೇ ಬರೋದು. ಅದೇ ರೀತಿ ಸ್ಟ್ಯಾಂಡರ್ಡ್ ಪ್ರೈಸ್ ಬಂದುಬಿಟ್ಟು 50 ಇದೆ, ಆ್ಯಕ್ಚುಯಲ್ ಪ್ರೈಸ್ ಬಂದುಬಿಟ್ಟು 50 ಇದೆ. ಸೊ 50 ಮೈನಸ್ 50 ಮಾಡಿದ್ರೆ ಝೀರೋ ಬರುತ್ತೆ. ಝೀರೋಯಿಂದ ಯಾವುದನ್ನು ಮಲ್ಟಿಪ್ಲೈ ಮಾಡಿದ್ರೂ ಇಟ್ ಕಮ್ಸ್ ಝೀರೋ ಆರ್ ನಿಲ್. ನೆಕ್ಸ್ಟ್ ಥರ್ಡ್ ಒನ್, what they asked to calculate, they asked to calculate material usage variance. Calculation of material usage variance. Material usage variance is equal to standard price into standard quantity minus actual quantity. Here x y standard price ಎಷ್ಟಿದೆ? ಸ್ಟ್ಯಾಂಡರ್ಡ್ ಪ್ರೈಸ್ 25 50 into standard quantity 60 40 minus actual quantity 56 44. Okay, 4 into 25 56. So 60 minus 56 into 25, it is 100 favorable. ಅದೇ ರೀತಿ 40 minus 44 ಮೈನಸ್ ಬರುತ್ತೆ, ಅಡ್ವರ್ಸ್ ಬರುತ್ತೆ, minus 200 adverse. So next what they asked to calculate, they asked to calculate material mix variance. Material mix variance formula, revise standard quantity minus actual quantity into standard price. Calculation of material mix variance. Material mix variance is equal to revised standard quantity minus actual quantity into standard price. ಇಲ್ಲಿ ರಿವೈಸದ್ದು ನಮ್ಗೆ ಗೊತ್ತಿಲ್ಲ. ರಿವೈಸ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ is equal to standard quantity of one material divided by total standard quantity of all material into total. Okay, actual quantity of all material. ಲೈನ್ ಕರೆಕ್ಟಾಗಿ ಹೋಗಿಲ್ಲ. ಇಟ್ ಕ್ರಾಸ್ ದ ಬೌಂಡರೀಸ್ x and y. So standard quantity of one material, standard quantity of one material x ಬರುತ್ತೆ 60. Next total standard quantity of all material, total standard quantity of all material both ಇದೆ 100 into total actual quantity of all material 100. Next y ಬಂದ್ಬಿಟ್ಟು standard quantity of one material 40, total standard quantity of all material 100 into total actual quantity of quantity of all material ಅಂದರೆ x y ಇದೆ, all material ಇಷ್ಟು 100 ಇದೆ. ಓಕೆ, ಕ್ಯಾಲ್ಕುಲೇಟ್ ಮಾಡೋಣ. 40 60ನೇ ಬರೋಂಗಿದೆ. 60 ಡಿವೈಡೆಡ್ ಬೈ 100 ಇಂಟು 100 ಇಟ್ ಕಮ್ಸ್ ಓನ್ಲಿ 60. ಇದು ಹೊಡೆದಾಕಿದ್ರೆ 60ನೇ ಬರೋದು. ಆ ರೀತಿ ಕೂಡ ಮಾಡ್ಬೋದು. 40 60 40 ಆ್ಯಕ್ಚುಯಲ್ ಕ್ವಾಂಟಿಟಿ ಎಷ್ಟಿದೆ? 56 ಇದೆ, 44 ಇದೆ, ಇಂಟು ಸ್ಟ್ಯಾಂಡರ್ಡ್ ಪ್ರೈಸ್ ಬಂದುಬಿಟ್ಟು 25 50 ಇದೆ.
ಮೈನಸ್ ಸಿಂಬಲ್ ಎಲ್ಗೊಟ್ಟೋಗಿದೆ. ಮೇಕ್ ಇಟ್ ಎ ಟ್ರ್ಯಾಕ್. ಸೊ ಬ್ರಾಕೆಟಲ್ಲಿರೋದು ಫಸ್ಟ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. 60 - 56 ಇಂಟು 25 100. ಇಟ್ ಈಸ್ ಫೇವರಬಲ್, ನಮಗೆ ಅನುಕೂಲವಾಗಿ ಬರ್ತಾ ಇದೆ ಅಂತ. 40 - 44 -4 ಇಂಟು 50 ಇಟ್ ಈಸ್ -200. ಅಡ್ವರ್ಸ್, ನಮಗೆ ಅನುಕೂಲವಾಗಿ ಬರ್ತಾ ಇಲ್ಲ ಅಂತ, ಅನ್ಫೇವರಬಲ್ ಅಂತೀವಿ ಕೂಡ. ನೆಕ್ಸ್ಟ್ ಲಾಸ್ಟ್ ಕ್ವಶನ್ ದೇ ಆಸ್ ಟು ಕ್ಯಾಲ್ಕುಲೇಟ್ ಮೆಟೀರಿಯಲ್ yield variance. Fifth one, calculation of material yield variance. Material yield variance is equal to actual yield minus standard yield into standard output price. X Y ಮೆಟೀರಿಯಲ್ ಇದೆ. ಸೊ ಆ್ಯಕ್ಚುಯಲ್ ಹೀಲ್ಡು ಸ್ಟ್ಯಾಂಡರ್ಡ್ ಹೀಲ್ಡು. ಆ್ಯಕ್ಚುಯಲ್ ಹೀಲ್ಡ್ ಬಂದುಬಿಟ್ಟು ಎಷ್ಟಿದೆ? 74. ಇಟ್ ಈಸ್ ಅ ಹೀಲ್ಡ್ ಆರ್ ಎ ಔಟ್ಪುಟ್. ಆ್ಯಕ್ಚುಯಲ್ ಹೀಲ್ಡ್ ಎಷ್ಟಿದೆ? 74. ಅದೇ ರೀತಿ ವೈದು ಓಕೆ ಆ್ಯಕ್ಚುಯಲ್ ಈಲ್ಡ್ ಆ್ಯಕ್ಚುಯಲ್ ಇದು ಎಕ್ಸು ವೈ ಇಲ್ಲ, ಸೊ ಟೋಟಲ್ ಆಗಿದೆ. ಸೊ ನೋಡಿ, ಎಕ್ಸ್ದು ವೈದು ಸೇಮ್ ಬರುತ್ತೆ. ಸೊ ಸಪ್ರೇಟ್ ಏನು ತೋರಿಸೋ ಅವಶ್ಯಕತೆ ಇಲ್ಲ. ಅದೇ ರೀತಿ ವೈದು ಹೀಲ್ಡ್ ಬಂದುಬಿಟ್ಟು 70 ಇದೆ ಇಂಟು ಸ್ಟ್ಯಾಂಡರ್ಡ್ ಔಟ್ಪುಟ್ ಪ್ರೈಸ್ ನಮಗೆ ಇನ್ನೂ ಗೊತ್ತಿಲ್ಲ. ಸೊ ಎಕ್ಸ್ ಆ್ಯಂಡ್ ವೈ ಅಂತ ಹಾಕ್ಕೊಳ್ಳಿ ಬೆಟರ್. ಸ್ಟ್ಯಾಂಡರ್ಡ್ ಔಟ್ಪುಟ್ ಪ್ರೈಸ್ is equal to total standard material cost divided by standard output or wheel ಕೂಡ ಅಂತೀವಿ yield. ಸೊ ಇಯರ್ ಸ್ಟ್ಯಾಂಡರ್ಡ್ yield ಏನಾದರೂ ಕೊಟ್ಟಿಲ್ಲ ಅಂತಂದರೆ ಅದ್ರ ಬದಲು ಆ್ಯಕ್ಚುಯಲ್ yield ಹಾಕ್ಕೋಬೇಕು ಆಯಿತಾ. ಓಕೆ, ಹಿಯರ್ ಸ್ಟ್ಯಾಂಡರ್ಡ್ ಮೆಟೀರಿಯಲ್ ಟೋಟಲ್ ಸ್ಟ್ಯಾಂಡರ್ಡ್ ಮೆಟೀರಿಯಲ್ ಕಾಸ್ಟ್ ಎಷ್ಟಿದೆ? ಟೋಟಲ್ ಸ್ಟ್ಯಾಂಡರ್ಡ್ ಮೆಟೀರಿಯಲ್ ಎಲ್ಲ ಮೆಟೀರಿಯಲ್ ಕಾಸ್ಟು 3500 ಇದೆ. ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಔಟ್ಪುಟ್ ಬಂದುಬಿಟ್ಟು 70 ಇದೆ. ಸ್ಟ್ಯಾಂಡರ್ಡ್ ಔಟ್ಪುಟ್ ಬಂದುಬಿಟ್ಟು 70 ಇದೆ. ಸೊ ಎಷ್ಟು ಬರುತ್ತೆ? 3500 ಮೈನಸ್ 70. 3500 ಮೈನಸ್ ಡಿವೈಡೆಡ್ ಬೈ 70 50 ಬರುತ್ತೆ. ಸ್ಟ್ಯಾಂಡರ್ಡ್ ಔಟ್ಪುಟ್ ಪ್ರೈಸ್ ಹಾಕ್ಕೊಳ್ಳಿ 50. ಕ್ಯಾಲ್ಕುಲೇಟ್ ಮಾಡೋಣ. 74 ಮೈನಸ್ 70 ಇಂಟು 50 ಎಷ್ಟು ಬರುತ್ತೆ? 200 ಬರುತ್ತೆ. ಫೇವರಬಲ್. ಸೊ ಇದು ಟೋಟಲ್ ಮೆಟೀರಿಯಲ್ಸ್ಗೆ ಬರುತ್ತಲ್ಲ, ಸೊ ಟೋಟಲ್ ಮೆಟೀರಿಯಲ್ಗೆ ಬರುತ್ತೆ. ಅದಕ್ಕೆ ಎಕ್ಸ್ ಆ್ಯಂಡ್ ವೈಗೂ ಎರಡಿಗೂ ಹಾಕ್ಕೋಬೇಕು. ನಾಟ್ ಸಿಂಗಲಾಗಿ ಕ್ಯಾಲ್ಕುಲೇಟ್ ಮಾಡೋಕ್ಕಾಗಲ್ಲ. ದಿಸ್ ಈಸ್ ಅ ಸೊಲ್ಯೂಷನ್ ಫಾರ್ 4th one. Okay. Thank you everyone for watching this video. Next class we continue the labor variance. Thank you one and all.